ಇಷ್ಟೆಲ್ಲ ವಿದ್ಯಾಭ್ಯಾಸ, ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಟ್ರಾನ್ಸ್ಪರೆನ್ಸಿ, ಕಾನೂನುಗಳು ಎಲ್ಲ ಇದ್ದು ಕೂಡ ಜಗತ್ತಿನ ಜನರನ್ನ ಇವತ್ತಿಗೂ ಕೂಡ ಕತ್ತಲಲ್ಲಿ ನಾನು ಹುಡುಕಾಡಿ ಸುಸ್ತಾಗೋ. ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಜಗತ್ನಲ್ಲಿ ಎಷ್ಟು ಯುದ್ಧಗಳು ನಡೆದಿವೆ, ಎಷ್ಟು ಜನ ಸತ್ತಿದ್ದಾರೆ, ಇವತ್ತು ನಡೀತಾ ಇರ್ತಕ್ಕಂಥ ಯುಕ್ರೇನ್ ಯುದ್ಧದಲ್ಲಿ ನಿಖರವಾಗಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಕೋಟಿ ಆಸ್ತಿ ನಷ್ಟ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ಎಂ ವೀರಪ್ಪ ಮೊಯ್ಲಿ ಅವರೇ, ಡಾಕ್ಟರ್ ಅನಿಲ್ ಜೋಸೆಫ್ ಪಿಂಟೋ ಅವರೇ, ಮೇಡಮ್ ಸಂಜನಾ ಅವರೇ, ಅನಿಕೇತನ್ ಅವರೇ, ಎಲ್ಲ ಆತ್ಮೀಯರು, ಈಗಾಗಲೇ ಕೃತಿಯನ್ನ ಮತ್ತು ಲೇಖಕರನ್ನ ಕುರಿತು ಇಷ್ಟು ಜನ ಮಾತಾಡಿದ್ದಾರೆ. ಪ್ಲಸ್ ನಿರೂಪಣೆ ಮಾಡಿದ ಮೇಡಮ್ ಕೂಡ ಜಸ್ಟ್ ನಿರೂಪಣೆ ಮಾಡಿಲ್ಲ, ಅವರು ಒಂದಷ್ಟು ಸೇರಿಸಿದ್ದಾರೆ. ಈಗ ನಾನೇನ್ ಮಾತಾಡೋದು? ಈ ಬಿಜಾಪುರ ಬೆಳಗಾಂ ಕಡೆಯಿಂದ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಗಂಡು ಹೆಣ್ಣು ನಮ್ಮೂರ್ ಪಕ್ಕದಲ್ಲಿ ಇರ್ತಕ್ಕಂಥ ತಿರುಪತಿಗೆ ಹೋಗೋಣ ಅಂತ ಬಂದ್ರೆ, ಈ ತಿರುಪತಿನಲ್ಲಿ ಎಲ್ಲ ಬೆಟ್ಟ ಹತ್ತಾ ಇದ್ರಂತೆ ಭಕ್ತಾದಿಗಳು. ನಾವು ಬೆಟ್ಟ ಹತ್ತೋಣ ಅಂತೇಳಿ ಈ ಗಂಡ ಹೆಂಡತಿ ಹತ್ತಿದ್ರು. ಎಲ್ರು ಗೋವಿಂದ 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 ಅಂತ ಹೇಳ್ಕೊಂಡು ಹತ್ತಾ ಇದ್ರು. ಈ ಹೆಣ್ಮಗಳು, ಈ ಬಿಜಾಪುರ ಕಡೆಯಿಂದ ಬಂದ ಹೆಣ್ಮಗಳು, ನಾನು ಅಂದೆ ನಾನು ಅಂದೆ ನಾನು ಅಂದೆ. ಅಲ್ಲಿ ಇಂತಾರೋ ಒಬ್ರು ಹಿರಿಯರು ಹೆಂಗಸು, ಏನೇ ನಾವೆಲ್ಲ ಗೋವಿಂದ ಗೋವಿಂದ ಅಂದ್ರೆ ನಾನು ಅಂದೆ ಅಂದೆ ಅಂತ. ಅಯ್ಯೋ ಇಲ್ಲಮ್ಮ ತಾಯಿ, ನಮ್ಮ ಊರ್ ಕಡೆ ಹೆಂಗಸರು ಗಂಡಸ ಹೆಸರು ಹೇಳಲ್ಲ, ನನ್ನ ಗಂಡಸರ ಹೆಸರು ಅದೇ, ಆದ್ರಿಂದ ನಾನು ಅದೇ 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 ಅಂತ. ಈಗ ನಾನು ಅದನ್ನೇ ಮಾಡ್ಬೇಕಾಗಿ, ನಾನು ಅಂದೆ 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 ಅಂತ. ಆತ್ಮೀಯರೇ, ನಾನು ಪುಸ್ತಕದ ಬಗ್ಗೆ ಹೆಚ್ಚು, ಲೇಖಕರ ಬಗ್ಗೆ ಹೆಚ್ಚು ಮಾತಾಡಬೇಕು. ಇವರೆಲ್ಲರೂ ಮಾತಾಡಿದ್ದನ್ನ ಜೊತೆ ನನ್ನ ಸಹಮತನ ವ್ಯಕ್ತಪಡಿಸ್ತಾ, ನಮ್ಮಲ್ಲಿ ಇಷ್ಟೇ, ನಾವ್ ಅನೇಕ ಜನ ಜಡ್ಜ್ಗಳು ಎಲ್ಲರೂ ಜಡ್ಜ್ಮೆಂಟ್ ಬರೀತಾರೆ ಅಂತ ಅನ್ಕೋಬೇಡಿ. ಯಾರಾದ್ರೂ ನನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಜಡ್ಜ್ ನನ್ನ ಬೆಂಚ್ ನಲ್ಲಿ ಇರೋ ಜಡ್ಜ್ಮೆಂಟ್ ಬರೆದು ಕಳಿಸಿದೆ, ಐ ರೆಸ್ಪೆಕ್ಟ್ಫುಲಿ ಅಗ್ರಿ, ಅಷ್ಟೇ ನಾವು ಬರೆಯೋದು. ಹಾಗೆ ಅವರೆಲ್ಲರ ಅಭಿಪ್ರಾಯನ ಒಪ್ಕೊಳ್ತಾನೆ. ಅನಿಕೇತ್ ಅವ್ರ ಬಗ್ಗೆ ಬರೋಬ್ಬರ ಈ ಪುಸ್ತಕದ ಬಗ್ಗೆ ಒಂದು ಮಾತಾಡಿ. ಕ್ಯಾಶುಯಲ್ ಆಗಿ ನಿಮ್ ಜೊತೆ ನಾನು ಮಾತಾಡಿದ್ರೆ ಅದನ್ನ ಒಂದು ಲೇಖನವಾಗಿ ಆರ್ಟಿಕ್ಯುಲೇಟ್ ಮಾಡೋದಿದೆಯಲ್ಲ, ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಜಾಬ್. ಒನ್ ಆಫ್ ದಿ ಬೇಸಿಕ್ requirement of a lawyer is to take instruction from client and to articulate the same thing in legal framework in the pleading before a judge. ಒಬ್ಬ ನ್ಯಾಯಾಧೀಶನ ಮುಂದೆ ಕಕ್ಷಿಗಾರ ಹೇಳಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನಲ್ಲಿ ಆರ್ಟಿಕ್ಯುಲೇಟ್ ಮಾಡಿ ಪ್ಲೀಡಿಂಗ್ ಆಗಿ ಇಡೋದಿದೆಯಲ್ಲ, ಇದು ಬಹಳ ದೊಡ್ಡ ಕಲೆ. ನಾನು ಈ ಪುಸ್ತಕದಲ್ಲಿ ಅದನ್ನು ಕಂಡುಕೊಂಡೆ. ಈ ಎಲ್ಲ ಮಹನೀಯರ ಜೊತೆ ಸಿಂಪಲ್ ಆಗಿ ಹೋಗ್ತಾರೆ, ಮಾತುಕತೆ ಮಾತಾಡ್ತಾರೆ, ಅದನ್ನೇ ಗಂಭೀರವಾಗಿ ಆರ್ಟಿಕ್ಯುಲೇಟ್ ಮಾಡಿ ಈ ಕೃತಿಯಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ಒಂದು ಪ್ರಯತ್ನ ಇದೆಯಲ್ಲ, ಇದು ಬಹಳ ಉತ್ತಮವಾದಂಥ ಬೆಳವಣಿಗೆ. ಪ್ರಾರಂಭದಲ್ಲಿ ಅನಿಕೇತ್ ಅವರು ಈ ದಿಕ್ಕಿನಲ್ಲಿ ಇನ್ನೂ ಹೆಚ್ಚು ಪುಸ್ತಕಗಳು ಬರೀಲಿ ಅಂತ ಹಾರೈಸಿ ಅಭಿನಂದಿಸ್ತಾ ಇದ್ದೀನಿ. ಜಗತ್ತಿನಲ್ಲಿ ಅನೇಕ ಕ್ರಾಂತಿಗಳು ನಡೆದಿವೆ. ಪ್ರತಿಯೊಂದು ಕ್ರಾಂತಿಯೂ ಕೂಡ ಒಂದಲ್ಲ ಒಂದು ರೀತಿಯ ಬದಲಾವಣೆಯನ್ನ ತಂದಿದೆ. ಆದರೆ ಯಾವ ಕ್ರಾಂತಿಯೂ ತರಲಾರದಷ್ಟು ಬದಲಾವಣೆಯನ್ನ ಜಗತ್ನಲ್ಲಿ ಪುಸ್ತಕಗಳು ತಂದಿವೆ. ಇವತ್ತಿಗೂ ಕೂಡ ನಮಗಿಷ್ಟ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ರಾಮಾಯಣ, ಮಹಾಭಾರತ, ಕುರಾನು, ಬೈಬಲ್ಲು, ದಾಸ್ ಕ್ಯಾಪಿಟಲ್ಲು,
ಬುದ್ಧನ ಬೋಧನೆಗಳು, ಅಂಬೇಡ್ಕರ್ ವಿಚಾರಗಳು, ವಚನಕಾರರ ವಚನಗಳು, ಇತಿರಿ ಅನೇಕ ಸಂತರ ಸಂದೇಶಗಳು, ಬರಹಗಳು ಜಗತ್ತಿನ ಜನರನ್ನ ಮುನ್ನಡೆಸ್ತಾ ಇದೆ ಅಂತಕ್ಕಂಥ ಸತ್ಯನ ನಾವ್ಯಾರು ಮರೆಯುತ್ತೆ. ನನ್ನ ಬದುಕಿನಲ್ಲೂ ಕೂಡ ಅನೇಕ ಪುಸ್ತಕಗಳು ನನ್ನಲ್ಲಿ ಬದಲಾವಣೆಗಳನ್ನು ತಂದಿವೆ. ನಾನು 77ರಲ್ಲಿ ಲಾಯರ್ ಆದಾಗ ನಾನು ಕೋರ್ಟ್ ರೂಮ್ ಅಂತಕ್ಕಂಥ ಒಂದು ನಾವೆಲ್ ಓದ್ದೆ. ನಮ್ಮ ಸೀನಿಯರ್ ಆಫೀಸ್ ಬಳೆಪೇಟೆ ಸರ್ಕಲ್ ನಲ್ಲಿ ಇದ್ದಿದ್ದು. ಆ ಬಳೆಪೇಟೆಯ ನಲ್ಲಿ ಪ್ರತಿ ಭಾನುವಾರ ಒಂದು ಸಂತೆ ನಡೀತಿತ್ತು. ಆ ಸಂತೆಯಲ್ಲಿ ಮಾರಾಟ ವಸ್ತು ಏನಂತಂದ್ರೆ ಹಳೆ ಪುಸ್ತಕಗಳು, ಗುಜರಿ ಸಾಮಾನು. ಒಂದು ಹಳೆ ಪುಸ್ತಕದ ಅಂಗಡಿ ಹತ್ರ ಹೋಗಿ ನಿಂತ್ಕೊಂಡೆ ನಾನು. ಅಲ್ಲಿ ಕೋರ್ಟ್ ರೂಮ್ ಅಂತಿತ್ತು. ನನ್ಗೆ ಸ್ವಲ್ಪ ಅಟ್ರಾಕ್ಷನ್ ಆಯ್ತು. ಎಷ್ಟಪ್ಪ ಅಂದೆ? 10 ರೂಪಾಯಿಂದ. ನಾನು 5 ರೂಪಾಯಿ ಕೊಟ್ಟೆ. ಇಲ್ಲ, ಇನ್ನೊಂದು ರೂಪಾಯಿ ಆದ್ರೂ ಕೊಡಿ ಅಂದ. ಇನ್ನೊಂದು ರೂಪಾಯಿ ಕೊಟ್ಟು 6 ರೂಪಾಯಿ ಕೊಟ್ಟು ಆ ಪುಸ್ತಕ. ಆ ಪುಸ್ತಕ ಓದಿದ ಮೇಲೆ ಒಂದು ಟ್ರಯಲ್ ಅನ್ನು ಹೆಂಗ್ ನಡೆಸಬೇಕು ಅಂತ ನನ್ನ ಇಡೀ ಜೀವಮಾನದಲ್ಲಿ ಒಂದು ಮಹತ್ತರವಾದಂತ ಬದಲಾವಣೆ ಆಯ್ತು. ಇವತ್ತೂ ಕೂಡ ಅದು ನನ್ನ ಮೇಲೆ ಪರಿಣಾಮ ಬಿದ್ದಿದ್ದನ್ನ ನಾನು ಸದಾ ನೆನೆಸ್ಕೊಳ್ತೀನಿ. ಹಾಗಾಗಿ ಪುಸ್ತಕಗಳು ನಮ್ಮ ಮೇಲೆ ಪರಿಣಾಮ ಬಿದ್ದಿವೆ, ನನ್ನ ಮೇಲೆ ಬಿದ್ದಿವೆ ಅಂತಕ್ಕಂಥ. ಪುಸ್ತಕ ಅಂದ ತಕ್ಷಣ ಅಲ್ಲಿ ಬರ್ತಕ್ಕಂಥದ್ದು ಸಾಹಿತ್ಯ. ದೇರ್ ಇಸ್ ನೋ ಬುಕ್ ವಿತೌಟ್ ಲಿಟರೇಚರ್. ಸಾಹಿತ್ಯ ಅಂದ್ರೆ ಏನು? ನೋಡಿದ್ದನ್ನೇ ಬರೆಯೋದಾ? ಕೇಳಿದ್ದನ್ನೇ ಬರೆಯೋದಾ? ಓದಿದ್ದನ್ನೇ ಬರೆಯೋದಾ? ಅನುಭವಿಸಿದ್ದನ್ನೇ ಬರೆಯೋದಾ? ಎಸ್, ಈ ರೀತಿ ನಾವೆಲ್ಲ ಮಾಡ್ತಿರ್ತೀವಿ. ಅನಿಕೇತನ್ ಕಾಂತರಾಜ್ ಹತ್ರ ಹೋದ್ರು, ಒಂದಷ್ಟು ಚರ್ಚೆ ಮಾಡಿದ್ರು, ಅವ್ರು ಹೇಳಿದ್ದನ್ನು ಇಲ್ಲಿ ಬರೆದಿಟ್ಟಿದ್ದಾರೆ. ಇದು ಒಂದು. ಅದೇ ರೀತಿ ನಾನು ಕೇಳಿಸ್ಕೊಂಡು ಬರೀಬಹುದು, ನೋಡಿ ಬರೀಬಹುದು. ಇವ್ಯಾವು ಇಲ್ಲದೆ ಕಜ್ಜಾಯನ್ನ ತಿಂದು ಅದರ ಅನುಭವನೂ ನಾನು ಬರೀಬಹುದು. ಆದ್ರೆ ನೀವು ನೋಡದೆ ಇರೋದನ್ನ, ಕೇಳದೆ ಇರೋದನ್ನ, ಓದದೆ ಇರೋದನ್ನ, ಅನುಭವಿಸದೆ ಇರೋದನ್ನ ಯಾವ್ದಾದ್ರೂ ಒಂದೇಳಿ. ವಿಚ್ ಯು ಹ್ಯಾವ್ ನಾಟ್ ಸೀನ್, ವಿಚ್ ಯು ಹ್ಯಾವ್ ನಾಟ್ ಹರ್ಡ್, ವಿಚ್ ಯು ಹ್ಯಾವ್ ನಾಟ್ ರೆಡ್, ವಿಚ್ ಯು ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್. ಪ್ಲೀಸ್ ಟೆಲ್ ಮಿ ಒನ್. ಶೂನ್ಯದಲ್ಲಿ ಏನನ್ನು ಸೃಷ್ಟಿ ಮಾಡೋಕ್ ಸಾಧ್ಯ? ಹಂಗಿದ್ರೆ ನೋಡಿದ್ದನ್ನೇ ಬರೆಯೋದು, ಕೇಳಿದ್ದನ್ನೇ ಬರೆಯೋದಾದ್ರೆ ಕ್ರಿಯಾಶೀಲತೆ ಅಂದ್ರೆ ಏನು? ಕ್ರಿಯಾಶೀಲತೆ ಅಂತಕ್ಕಂಥದ್ದೇ ಇದು ಬಹಳ ಇಂಪಾರ್ಟೆಂಟ್ ಆಗಿ ಎಲ್ಲ ಕ್ಷೇತ್ರಗಳಲ್ಲೂ ಬೇಕಾಗಿರ್ತಕ್ಕಂಥದ್ದು, ಸಾಹಿತ್ಯವನ್ನು ಒಳಗೊಂಡೆ. ಈಗ ನೀವು ಮೈಸೂರಿನಲ್ಲಿ ಝೂನಲ್ಲಿ ಕಂದು ಬಣ್ಣದ ಹುಲಿಯನ್ನ ನೋಡಿರ್ತೀರಿ. ಅದೇ ರೀತಿ ಬಿಳಿ ಬಣ್ಣದ ಹುಲಿಯನ್ನು ನೀವು ನೋಡಿರ್ಬೋದು ಅಲ್ವಾ? ನೀವ್ ಯಾರಾದ್ರೂ ಗ್ರೀನ್ ಟೈಗರ್ ನೋಡಿದ್ದೀರಾ? ಯಾರಾದ್ರೂ ನೋಡಿದ್ರಿ? ಕೈ ಎತ್ತಿರಿ. ನಾನು ನೋಡಿದ್ದೆ. ಬಿಳಿ ಬಣ್ಣದ ಟೈಗರ್ಗೆ ಆ ಬಿಳಿ ಪೋರ್ಷನ್ ಇದೆಯಲ್ಲ, ಅದಕ್ಕೆ ನಾನು ಗ್ರೀನ್ ಕಲರ್ ಹಾಕಿದ್ದೆ. ಅದಂತಂದು ನಿಮ್ ಮುಂದೆ ಇಟ್ಟಿದ್ದೆ. ಇಲ್ಲಿಯೂ ಕೂಡ ಗ್ರೀನ್ ಕಲರ್ ನಾನು ನೋಡಿದ್ದೀನಿ, ವೈಟ್ ಕಲರ್ ನೋಡಿದ್ದೀನಿ. ಇವೆರಡರನ್ನು ಬದಲಾವಣೆಗಳನ್ನು ಮಾಡಿ ಒಂದು ಹೊಸ ಗ್ರೀನ್ ಟೈಗರ್ ನಿಮ್ಮ. ಇದೇ ಕ್ರಿಯಾಶೀಲತೆ. ನೋಡಿದ್ದನ್ನೇ, ಕೇಳಿದ್ದನ್ನೇ ನಾವು ಹೊಸ ಹೊಸ ಪ್ರಕಾರಗಳಲ್ಲಿ ಜಗತ್ತು ಕೊಡ್ತೀವಲ್ಲ, ಅದು ಕ್ರಿಯಾಶೀಲತೆ. ಹಾಗಾಗಿ ಮುಂದಿನ ಕೆಲಸ ಅನಿಕೇತನ್ದು ಈ ಕ್ರಿಯಾಶೀಲತೆಯ ಕೆಲಸ ಆಗ್ಬೇಕು. ಈಗ ನೋಡಿದ್ದನ್ನೇ, ಕೇಳಿದ್ದನ್ನೇ ಬರೆದಿದ್ದಾರೆ, ಫೈನ್, ಇಸ್ ಎ ಗುಡ್ ಆರ್ಟಿಕಲೇಷನ್. ಬಟ್ ಯು ಮಸ್ಟ್ ಗೆಟ್ ಇನ್ ಟು ದಿ ನ್ಯೂ ಏರಿಯಾ ಆಫ್ ಕ್ರಿಯೇಟಿವಿಟಿ. ಆ ಕ್ರಿಯೇಟಿವಿಟಿನಲ್ಲಿ ಬೆಂಕಿಯೂ ಬರಬಹುದು, ಬೆಳಕು ಬರಬಹುದು. ನಮ್ಮ ಸುತ್ತಮುತ್ತ ಅನೇಕ ಜನರು ಏನಾದ್ರೂ ಒಂದು ಪುಸ್ತಕ ಬರೆದ್ರೆ ಓ ಗದ್ದಲಾನೋ ಗದ್ದಲ, ಹೊಡೆದಾಟನೋ ಹೊಡೆದಾಟ, ಬಡದಾಟ, ಕೂಗಾಟ, ಕಿರ್ಚಾಟ ನೋಡ್ತಾ ಇದ್ದೀವ ಇಲ್ವಾ? ಆ ರೀತಿ ನಮ್ಮ ಕ್ರಿಯೇಟಿವಿಟಿ ಕಸರತ್ನಲ್ಲಿ ಬೆಂಕಿಯೂ ಬರಬಹುದು, ಬೆಳಕು ಬರಬಹುದು.
ಆದರೆ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಬೆಂಕಿ ಅಲ್ಲ, ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಬೆಳಕು. ನಮ್ಮ ಕ್ರಿಯಾಶೀಲತೆಯಿಂದ ಸಮಾಜಕ್ಕೆ ನಾವು ಬೆಳಕನ್ನು ಕೊಡೋದಕ್ಕೆ ಸಾಧ್ಯ ಆಗಬೇಕು. ಅಂತ ಸಾಹಿತ್ಯ ಇವತ್ತು ನಮಗೆ ಬೇಕಾಗಿದೆ. ಹಾಗಿದ್ದಾಗ ನಮ್ಗನ್ಸುತ್ತೆ, ಏನ್ ನಾವೇನ್ ಕತ್ತಲಿನಲ್ಲಿ ಇದ್ದೀವ? ಕತ್ತಲಿನಲ್ಲಿ ಇದ್ದವ್ರಿಗೆ ತಾನೇ ಬೆಳಕು ಬೇಕಾಗಿರೋದು. ನನ್ನ ಅಭಿಪ್ರಾಯದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಕತ್ತಲಿನಲ್ಲಿದ್ದೀವಿ. ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಇತ್ತೀಚೆಗೆ ಮೆಟ್ರೋ ರೇಟ್ಸ್ ಫೇರ್ ಅನ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಪತ್ರಿಕೆಗಳೆಲ್ಲ ಪ್ರಕಟ ಆಯ್ತಾ ಇಲ್ವಾ? ತಕ್ಷಣ ಕೆಲವರು ಕೇಂದ್ರದವರು ಇದು ಮಾಡಿರೋದು, ರಾಜ್ಯ ಅಲ್ಲ ಅಂತ ಹೇಳಿದ್ರು. ಕರೆಕ್ಟಾ? ಅದಾದ 2 ದಿವಸಕ್ಕೆ ಕೇಂದ್ರದವರು ಹೇಳಿದ್ರು, ಇಲ್ಲ ನಾವಲ್ಲ ಮಾಡಿದ್ದು, ರಾಜ್ಯ ಸರ್ಕಾರ ಮಾಡಿದ್ದು. ಅದಾದ 3ನೇ ದಿವಸಕ್ಕೆ ಇನ್ನೊಂದು ಬಂತು, ಸದ್ಯಕ್ಕೆ ಅದನ್ನು ತಡೆ ಹಿಡಿದಿದ್ದೀವಿ. ಆಗಲೂ ಕೇಂದ್ರದವರು ಹೇಳಿದ್ರು ನಾವು ತಡೆ ಹಿಡಿದಿದ್ದು ಅಂತ, ರಾಜ್ಯ ಸರ್ಕಾರದವರು ಹೇಳಿದ್ರು ನಾವು ತಡೆ ಹಿಡಿದಿದ್ದು. ಈಗ ನಿಮ್ಮ ಪೈಕಿ ಯಾರಿಗಾದ್ರೂ ಗೊತ್ತಿದ್ರೆ ಇದು ಯಾರು ಮಾಡಿದ್ದು ಅಂತ ಹೇಳಿ ನೋಡೋಣ. ದೇರೈಸೆ ನಾವು ಈಗ ಕತ್ತಲಿನಲ್ಲಿದ್ದೀವಿ. ಇಂತಹ ಕತ್ತಲಿನಲ್ಲಿ ಇಂತಹ ಟ್ರಾನ್ಸ್ಪರೆನ್ಸ್ ವರ್ಲ್ಡ್, ಅಡ್ವಾನ್ಸ್ಡ್ ಟೆಕ್ನಾಲಜಿ, ಮೆಕನೈಜೇಷನ್, ಆಟೋಮೈಜೇಷನ್, ಎಲೆಕ್ಟ್ರಾನಿಕೈಜೇಷನ್ ಇಷ್ಟೆಲ್ಲ ಇದ್ದು ಕೂಡ ನಮ್ಮನ್ನು ಕತ್ತಲಿನಲ್ಲಿಡ್ತಕ್ಕಂಥ, ಡಾರ್ಕ್ ನಲ್ಲಿ ಇಡ್ತಕ್ಕಂಥ ಒಂದು ಪ್ರಕ್ರಿಯೆ ನಮ್ಮ ಮುಂದೆ ಇದೆ. ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥ 99.9% ನಾವೆಲ್ಲ ಜ್ಞಾನಿಗಳೇ, ಅಕ್ಷರಸ್ಥರೇ, ವಿದ್ಯಾವಂತರೇ. ಬಟ್ ವಿ ಆರ್ ಅಂಡರ್ ಡಾರ್ಕ್. 4-5 ದಿವಸಗಳಲ್ಲಿ ಪತ್ರಿಕೆಗಳಲ್ಲಿ ಬಂತು ಒಂದು ಸುದ್ದಿ. ಪಾರ್ಲಿಮೆಂಟ್ ನಲ್ಲಿ ಲಾ ಮಿನಿಸ್ಟರ್ ಹೇಳಿದ್ದಾರೆ, ಕಳೆದ 9 ವರ್ಷಗಳಲ್ಲಿ ಚೀಫ್ ಜಸ್ಟಿಸ್ ಇಂಡಿಯಾ ಅವರು 8,000ಕ್ಕಿಂತ ಅಧಿಕ ಕಂಪ್ಲೇಂಟ್ಗಳು ಜಡ್ಜಿಗಳ ಮೇಲೆ ಬಂದಿವೆ. ಓಕೆ, ಫೈನ್. ಇದು ಪಾರ್ಲಿಮೆಂಟ್ ನಲ್ಲಿ ಲಾ ಮಿನಿಸ್ಟರ್ ಹೇಳಿರುವಂತಹ ಸ್ಟೇಟ್ಮೆಂಟ್. ಆದ್ರೆ ನಿಮ್ ಪೈಕಿ ಎಷ್ಟು ಜನಕ್ಕೆ ಗೊತ್ತು ಈ ಕಂಪ್ಲೇಂಟ್ಗಳ ಗತಿ ಏನಾಗಿದೆ? ಅದೇ ಅಲ್ಲಿ ನಾವು ಡಾರ್ಕ್ ನಲ್ಲಿ. ಇದ್ರ ಬಗ್ಗೆ ನಮ್ಗೆ ಬೆಳಕು ಬೇಕಾ ಬೇಡವಾ? ಈ ರೀತಿ ಅನೇಕ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಸಮಾಜಕ್ಕೆ ಸಂಬಂಧಪಟ್ಟಿದ್ದು. ಮೊನ್ನೆ ನಾನು ಐ ಆಮ್ ಎ ಜಡ್ಜ್, ಐ ಆಮ್ ಎ ರಿಟೈರ್ಡ್ ಜಡ್ಜ್. I practiced for 5 years in Supreme Court of India as designated senior counsel. ಈಗಲೂ ನಾನು ಆರ್ಬಿಟ್ರೇಷನ್ ಕೇಸ್ಗಳು ನಡೆಸ್ತಾ ಇದ್ದೆ. ನನಗೆ ಇನ್ನೂ ಒಂದು ಸತ್ಯ ಅರ್ಥ ಆಗಿಲ್ಲ. ಕೆಲವು ತಿಂಗಳುಗಳ ಹಿಂದೆ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಒಂದು ಘೋಷಣೆ ಮಾಡಿದರು. ಟ್ಯಾರಿಫ್ ಆನ್ ಇಂಡಿಯಾ ಈಸ್ ಇನ್ಕ್ರೀಸ್ಡ್ ಫ್ರಮ್ 25% to 50%. ಹೌದಾ? ನೆಕ್ಸ್ಟ್, Prime Minister of India spoke to Trump. As a result, it is brought down to 18%. ಮಾಧ್ಯಮಗಳು ಸೆಲೆಬ್ರೇಟ್ ಮಾಡಿದ್ದೇ ಮಾಡಿದ್ದು, ದೇಶದ ಉದ್ದಕ್ಕೂ ನಾವು ಸೆಲೆಬ್ರೇಟ್ ಮಾಡಿದ್ದೇ ಮಾಡಿದ್ದು. ನೋಡಿ, ಒಂದು ಫೋನ್ ಕಾಲ್ಗೆ 25% ಇದ್ದು 18%ಗೆ ಇಳಿದೋಯ್ತು. ಈ 25% ಇದ್ದಾಗ ವಾಟ್ ವಾಸ್ ದಿ ಟ್ಯಾಕ್ಸ್ ಸ್ಟ್ರಕ್ಚರ್ ಆನ್ ಇಂಡಿಯನ್ ಗೂಡ್ಸ್ ಬೈ ಅಮೆರಿಕಾ? ಗೊತ್ತಿಲ್ಲ. 2-3% ಇದ್ದಂತ ಟ್ಯಾರಿಫ್ ಅನ್ನ 25%ಗೆ ಏರಿ ಅದನ್ನ 18% ಇಳಿಸಿದ್ದಕ್ಕೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆದ್ರೆ 2-3% ಇದ್ದಿದ್ದ ಟ್ಯಾರಿಫ್ ಅನ್ನ ಈಗ 18 ಮಾಡಿದ್ದಾರಲ್ಲ, ಅದು ಈಸ್ ಇಟ್ ಎ ಸ್ಮಾಲ್ ಇನ್ಕ್ರೀಸ್ ಆರ್ ಎ ಬಿಗ್ ಇನ್ಕ್ರೀಸ್? ಈ ರೀತಿ ನಮ್ಮನ್ನ ಡಾರ್ಕ್ ನಲ್ಲಿ ಇಟ್ಟಿದ್ದಾರೆ. ಇಷ್ಟೆಲ್ಲ ವಿದ್ಯಾಭ್ಯಾಸ, ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಟ್ರಾನ್ಸ್ಪರೆನ್ಸಿ, ಕಾನೂನುಗಳು ಎಲ್ಲ ಇದ್ದು ಕೂಡ ಜಗತ್ತಿನ ಜನರನ್ನ
ಇವತ್ತಿಗೂ ಕೂಡ ಕತ್ತಲಲ್ಲಿಟ್ಟಿದ್ದಾರೆ. ನಾನು ಹುಡುಕಾಡಿ ಹುಡುಕಾಡಿ ಸುಸ್ತಾಗಿ ಹೋಗಿದ್ದೆ. ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಜಗತ್ನಲ್ಲಿ ಎಷ್ಟು ಯುದ್ಧಗಳು ನಡೆದಿವೆ, ಎಷ್ಟು ಜನ ಸತ್ತಿದ್ದಾರೆ, ಇವತ್ತು ನಡೀತಾ ಇರ್ತಕ್ಕಂಥ ಯುಕ್ರೇನ್ ಯುದ್ಧದಲ್ಲಿ ನಿಖರವಾಗಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಕೋಟಿ ಆಸ್ತಿ ನಷ್ಟ ಆಗಿದೆ, ಗಾಜಾ ಯುದ್ಧದಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಕೋಟಿ ಆಸ್ತಿ ನಷ್ಟ ಆಗಿದೆ, ಇದುವರೆಗೂ ಮಾಹಿತಿ ಇಲ್ಲ. ಕಂಪ್ಯೂಟರ್, ಇಂಟರ್ನೆಟ್, ಯೂಟ್ಯೂಬ್ ಮೇಲೆ ಯೂಟ್ಯೂಬ್, ಫೇಸ್ಬುಕ್, ವಾಟ್ ನಾಟ್. Despite all these things, people of the world are under dark in many number of areas like this. ಇವತ್ತಿಗೂ ಕೂಡ ಭಾರತದ ನ್ಯಾಯಾಂಗದಲ್ಲಿ ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಲಯಗಳಲ್ಲಿ ರಿಸರ್ವೇಶನ್ ಇದೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ರಿಸರ್ವೇಶನ್ ಇಲ್ಲ. ಆದ್ರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳಲ್ಲಿ ಯಾವ ಕಮ್ಯುನಿಟೀಸ್ಗೆ ಹೆಚ್ಚು ಪ್ರಾತಿನಿಧ್ಯ ಸಿಕ್ಕಿದೆ, ಯಾವ ಕಮ್ಯುನಿಟೀಸ್ಗೆ ಕಡಿಮೆ ಪ್ರಾತಿನಿಧ್ಯ ಸಿಕ್ಕಿದೆ ಅನ್ನೋ ಮಾಹಿತಿ ನಿಮ್ಗೆ ಎಲ್ಲಾದ್ರೂ ಸಿಗುತ್ತಾ? ಐ ಆಮ್ ನಾಟ್ ಅಗೇನ್ಸ್ಟ್ ಪ್ರೈವೇಟ್ ಸೆಕ್ಟರ್. ಬ್ಯಾಂಗ್ಳೂರ್ ಇಸ್ ದಿ ಕ್ಯಾಪಿಟಲ್ ಆಫ್ ದಿಸ್ ಸಾಫ್ಟ್ವೇರ್. ಸಿಲಿಕಾನ್ ವ್ಯಾಲಿಗಿಂತ ಅತಿ ಹೆಚ್ಚು ಟೆಕ್ನಾಲಜಿಸ್ಟು, ಟೆಕ್ನೋಕ್ರಾಟ್ಸು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವರದಿಯನ್ನು ನಾವು ಓದಿದ್ದೀವಿ. ಆದ್ರೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿನಲ್ಲಿ ಎಷ್ಟು ಜಾತಿಗಳಿಗೆ ಎಷ್ಟೆಷ್ಟು ಪ್ರಾತಿನಿಧ್ಯ ಇದೆ ಅಂತ ನಿಮ್ಗೆ ಎಲ್ಲಾದ್ರೂ ಸಿಗುತ್ತಾ? ಇನ್ಫೋಸಿಸ್ ನಲ್ಲಿ ಸಿಗುತ್ತಾ? ಈ ರೀತಿ ಜಗತ್ತಿನ ಜನ ಇವತ್ತು ಬಹಳ ದೊಡ್ಡ ಕ್ಷೇತ್ರದಲ್ಲಿ ನಮ್ಮನ್ನ ಡಾರ್ಕ್ ನಲ್ಲಿ ಇಟ್ಟಿದ್ದಾರೆ. ನಮಗ್ ಬೆಳಕು ಬೇಕಾಗಿದೆ. ಆ ಬೆಳಕನ್ನು ತೋರಿಸ್ತಕ್ಕಂಥ ಸಾಹಿತ್ಯ ನಮಗ್ ಬೇಕಾಗಿದೆ. ಅಂತ ಸಾಹಿತ್ಯ ರಚನೆ ಇವತ್ತು ಅತ್ಯವಶ್ಯಕವಾಗಿದೆ. ಹಾಗಾಗಿನೇ ಇವಿಷ್ಟೆಲ್ಲ ಬಂದರೂ ಕೂಡ ಪುಸ್ತಕಗಳು ಇವತ್ತನ್ನು ಜಗತ್ತನ್ನು ಮುನ್ನಡೆಸ್ತಾ ಇವೆ. ಪುಸ್ತಕಗಳನ್ನ ಜನ ಓದ್ತಾ ಇದ್ದಾರೆ, ಜನ ಇದು ಮಾಡ್ತಾರೆ. ಆ ಸಂಸ್ಕೃತಿಯನ್ನ ನಾನೆಲ್ಲ ಪುಸ್ತಕ ಬರೆಯೋಕೆ ಶುರು ಮಾಡಿದ್ ಯಾವಾಗ ಅಂತಂದ್ರೆ ಈ ಹಾಳಾದ ಪುಸ್ತಕಗಳು ಇಂಟರ್ನೆಟ್ ನಲ್ಲಿ ಬಂದಾಗ. ಎಲ್ಲ ಇಂಟರ್ನೆಟ್ ನಲ್ಲೇ ಪುಸ್ತಕ ಬರ್ತಾ ಇದ್ರೆ ಮಾರ್ಕೆಟ್ಗೆ ಹೋಗಿ ಯಾರು ಕೊಂಡ್ಕೊಳ್ತಾರೆ? ಅಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ಡೆವಲಪ್ಮೆಂಟ್ ಆಯ್ತು. ನೀನ್ ಓದ್ಬೇಡ ಮರಾಯ, ನಿನ್ ಕಣ್ಣಕ್ಕೆ ತೊಂದರೆ ತಗೊಳ್ತೀಯ, ಕಣ್ಣು ಬರುತ್ತೆ, ಆದ್ರಿಂದ ನಿನ್ ಕಿವಿಗೆ ಒಂದು ಇದಾಕೊಂಡ್ಬಿಟ್ರೆ ಅದೇ ಓದುತ್ತೆ. ಆಮೇಲೆ ಇನ್ನೊಂದು ಬಂತು, ಅಯ್ಯೋ ಈ ಕಾಂತರಾಜ್ ವಾಯ್ಸ್ ಕೇಳಿ 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 ನನಗೆ ಬೇಜಾರಾಯ್ತು ಅಂತ ಒಂದು ಲೇಡಿ ವಾಯ್ಸ್ ಬೇಕು ಅಂತಂದ್ರೆ ಅದು ಓದುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಪ್ಲೀಸ್ ರಿಮೆಂಬರ್, 7,000 to 8,000 books are being printed and published in Kannada every year in Karnataka. ಹಾಗಾಗಿ ಪುಸ್ತಕಗಳಿಗೆ ಒಂದು ಸ್ಪೇಸ್ ಇದೆ. ಅನ್ಫಾರ್ಚುನೇಟ್ ಆಗಿ ನಾವು ಈ ಕಲ್ಚರ್ ಅನ್ನ ನಾವು ಡೆವಲಪ್ ಮಾಡಿ. ನಾನು 25 ವರ್ಷಗಳ ಕಾಲ ಬೆಂಗಳೂರು ಶಹರ್ನಲ್ಲಿ ಲಾಯರ್ ಆಗಿ ಕೆಲಸ ಮಾಡಿದೆ. ಕರ್ನಾಟಕ ಹೈಕೋರ್ಟ್ ನಲ್ಲಿ 9.5 ವರ್ಷ ಕೆಲಸ ಮಾಡಿದೆ ನ್ಯಾಯಮೂರ್ತಿಯಾಗಿ. ಆಮೇಲೆ ರಿಟೈರ್ ಆದ್ಮೆಂಟ್ ಅಂತ ಸುಪ್ರೀಂ ಕೋರ್ಟ್ ಹೋಗಿ 5 ವರ್ಷ ಡೆಸಿಗ್ನೇಟೆಡ್ ಸಾವಿರಾರು ಕೇಸುಗಳನ್ನ ಲಾಯರ್ ಆಗಿ ಜಡ್ಜ್ ಆಗಿ ನಾನು ನಡೆಸಿದ್ದೆ. ತೀರ್ಮಾನ ಮಾಡಿದ್ದೆ, ಅಣ್ಣ ತಮ್ಮಂದ್ರ ಜಗಳ ಮಾಡಿಕೊಂಡು, ಅಕ್ಕ ತಂಗಿರ್ ಜಗಳ ಮಾಡಿಕೊಂಡು, ತಂದೆ ಮಕ್ಕಳ ಜಗಳ ಮಾಡಿಕೊಂಡು, ತಂದೆ ತಾಯಿ ಬಿಟ್ಟೋದ ಆಸ್ತಿಗೆ, ಸೈಟ್ಗೆ, ಹೊಲ ಗದ್ದೆಗೆ, ಬ್ಯಾಂಕ್ ಬ್ಯಾಲೆನ್ಸ್ಗೆ, ಒಡವೆಗಳಿಗೆ, ಶೇರ್ಗಳಿಗೆ ಕೋರ್ಟ್ಗೆ ಬಂದಿದ್ದಾರೆ. ಸರ್ ವೀರಪ್ಪಮೊಯ್ಲಿ ಅವರೇ, ಇಷ್ಟು ಅನುಭವದಲ್ಲಿ ತಂದೆ ತಾಯಿಗಳು ಬಿಟ್ಟೋದಂತ ಪುಸ್ತಕಗಳಿಗೆ ಜಗಳ ಆಡ್ಕೊಂಡು ಒಂದೇ ಒಂದು ಕೇಸ್ ಬಂದಿದೆ. ಲಾಯರ್ ಆಗೋ ನನಗೆ ಬರಲಿಲ್ಲ, ಜಡ್ಜ್ ಆಗೋ ನನಗೆ ಬರಲಿಲ್ಲ. ಹಾಗಾಗಿ ಸ್ನೇಹಿತರೆ, ನಾವೆಲ್ಲ ಪುಸ್ತಕ ಓದೋಣ, ಪುಸ್ತಕ ಕೊಂಡ್ಕೊಳ್ಳೋಣ, ಪುಸ್ತಕ ದಾನ ಮಾಡೋಣ, ಸಾಧ್ಯ ಆದ್ರೆ ಪುಸ್ತಕನ ಬರೆಯೋಣ. ಆ ಸಂಸ್ಕೃತಿಯನ್ನ ಬೆಳೆಸ್ಕೊಂಡ್ರೆ ಇಂಥ ಬರಹಗಾರರು ಬೆಳೀತಾರೆ.
ಅಂತ ಬರಹಗಾರರು ಕೂಡ ತಮ್ಮ ಬರಹದ ಮುಖಾಂತರ ಕತ್ತಲು ನರ್ತಕ್ಕಂಥ ಈ ಜಗತ್ತಿನ ಬೆಳಕನ್ನ ತಕೊಂಡೋಗಿ ಬೆಳಕಿನ ದಾರಿಯಲ್ಲಿ ಮುನ್ನಡೆಸ್ತಕ್ಕಂಥ ಕಾಯಕದಲ್ಲಿ ಅನಿಕೇತನ ತೊಡಗಲಿ, ಆ ದಿಕ್ಕಿನಲ್ಲಿ ಅವ್ರಿಗೆ ಶುಭ ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.